ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಕನಸು ಸ್ಟಾರ್ಟ್ ಆಗಿದೆ. ಒಳ್ಳೇದು ಅಂತ ಖುಷಿ ಪಡ್ರಿ ರೀ, ಮಾಡಿದ್ದೀರಾ ಅಂತ. ಅಲ್ಲ ಒಳ್ಳೇದಲ್ವೇನ್ರಿ, ಧೈರ್ಯ ಮಾಡಿದೀವಲ್ರಿ, ದುಡ್ಡು ಹಾಕಿ ಖುಷಿ ಪಡ್ರಿ. ಮೇಡಮ್, ನಿಮಗೆ ಬೇರೆ ಬೇರೆ ಮಾಡ್ಬೋದಿತ್ತು ಬಿಸ್ನೆಸ್, ಇನ್ನೇನೋ ಮಾಡ್ಬೋದಿತ್ತು, ಬಟ್ ಪ್ರೊಡಕ್ಷನ್ ಯಾಕೆ ನಿರ್ಧಾರ ಅಂತ? ಅದೇ ಮಾಡ್ಬೇಕು, ಯಾಕೆಂದ್ರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡ್ಬೇಕಲ್ಲ. ಇಲ್ಲೇ ತಾನೇ ನಾವು ಊಟ ಮಾಡ್ತಿರೋದು, ಇಲ್ಲಿಗೆ ಏನಾದ್ರು ಮಾಡೋಣ ಅಂತ ಅಷ್ಟೇ, ಇನ್ನೇನು ಉದ್ದೇಶ ಬೇರೆ ಏನು. ನಿರ್ಮಾಣ ಸಂಸ್ಥೆ ಮಾಡ್ತೀನಿ ಅಂದಾಗ ಯಶೋರ್ ಕಡೆಯಿಂದ ಬಂದಂತ ಉತ್ತರ ರಿಯಾಕ್ಷನ್ ಏನು? ಎಷ್ಟು ಆರಾಮಾಗಿರೋಗಮ್ಮ, ನಿಂಗೆ ಯಾಕಮ್ಮ ಅಂತಾರೆ. ಅಮ್ಮ ನೀನು ಆರಾಮಾಗಿ ಹೋಗಮ್ಮ, ಆರಾಮಾಗಿರೋಗಮ್ಮ. ರಾಧಿಕಾ ಅವಳು ಆ ಥರ ಎಲ್ಲ ಮಾತಾಡಲ್ಲ ಪಾಪ, ಅವಳಿಗಿನ್ನೂ ಅಷ್ಟೊಂದು ಪಾಪ ಹೇಳಲ್ಲ ಅವಳು. ನೋಡೋಣ ಇನ್ನು ಮುಂದೆ ಅತ್ತೆ ಚೆನ್ನಾಗಿ ಮಾಡವ್ರೆ ಅಂತ ಗುಡ್ ಅನ್ನಿಸ್ಕೋಬೇಕು ಅಂತ ನಮ್ಗೆ. ಕತೆ ಗೀತೆ ಏನಾದ್ರು ಕೇಳ್ತಾರಮ್ಮ ಈ ತರ ನಿರ್ಮಾಣ ಸಂಸ್ಥೆ ಮಾಡಿದಾಗ? ಏನಾದ್ರು ಏನ್ ಕತೆ ಮಾಡ್ತಾರೆ? ಯಾರು? ರಾಧಿಕಾ. ಯಶ್ ಅವರು ಯಶ್ಗೆ 100 ಕೆಲಸ ಇರುತ್ತೆ ರೀ, ನಮ್ದು ಕೇಳೋಷ್ಟು ಪುರ್ಸತ್ತಿರಲ್ಲ. ನಿಧಾನಕ್ಕೆ ನೋಡ್ತಾ ಇರ್ತಾನೆ, ತಪ್ಪು ಮಾಡಿದ್ರೆ ಹೇಳ್ತಾನೆ, ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆ. ಈ ಕಂಟೆಂಟ್ ಏನಾದ್ರು ತೋರಿಸಿದ್ರ? ಪೋಸ್ಟರ್ ಆಗಲಿ ಅಥವಾ ಏನಾದ್ರು ಟೀಸರ್ ಆಗಲಿ, ಅದ್ಯಾವುದು ತೋರಿಸಿದ್ರ? ನಾವು ಏನೇ ಮಾಡ್ಬೇಕಾದ್ರೂ ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲ ಅಷ್ಟೇ ನಮ್ಗೆ, ಅಷ್ಟು ಬಿಟ್ರೆ ಬೇರೆ. ಮೇಡಮ್, ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಈ ಕತೆನ ನಿಮ್ಗೆ ಇಷ್ಟ ಆಗಕ್ಕೆ ಕಾರಣ ಏನು ಅಂತ? ನಾನು ಹಳ್ಳಿಯವಳಲ್ವಾ, ಹಳ್ಳೀಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವ, ಆ ಥರ ಹತ್ರ ಇರೋದ್ರಿಂದ ಒಪ್ಕೊಂಡ್ವಿ. ಇವತ್ತು ದಿನ ನೀನೇನು ಇಷ್ಟಪಡ್ತೀಯಮ್ಮ ಅದೇ ಥರ ರಿಯಲಿಸ್ಟಿಕ್ ಆಗಿದೆ ಕತೆ. ಮೇಡಮ್, ಈಗಿನ ಕನ್ನಡ ಪರಿಸ್ಥಿತಿ ನೋಡಿದಾಗ, ಅಂದರೆ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ. ಸೊ ಈ ಪರಿಸ್ಥಿತಿನಲ್ಲಿ ನೀವು ಸಿನಿಮಾ ಮಾಡಿದ್ದೀರಾ, ಸೊ ಆ ಸವಾಲುಗಳನ್ನ ಎದುರಿಸೋಕೆ ರೆಡಿ ಆಗಿದ್ದೀರಾ ಏನು ಅಂತ? ಮತ್ತೆ ಇದನ್ನ ನೋಡಿದಾಗ ಏನು ಅನಿಸುತ್ತೆ ಇದೆಲ್ಲ ನೋಡಿದಾಗ? ಇಲ್ಲ, ಸಿನಿಮಾ ಚೆನ್ನಾಗಿ ಕೊಟ್ಟರೆ ಜನ ನೋಡ್ತಾರೆ, ನೋಡಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ. ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ, ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡು ನಾವು ನೋಡ್ತೀವಿ. ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ, ನಮ್ಮ ಮನೇಲಿ ಏನಾಗುತ್ತೆ, ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ಆಗಿದ್ರೆ ನೋಡ್ತಾರೆ. ಈಗ ನಾವೇನಕ್ಕೆ ಹೋಗ್ತೀವಿ, ಚೆನ್ನಾಗಿದೆ ಅಂತ ಹೋಗ್ತೀವಿ, ಅದೇ ಥರ ನಾವು ಸಿನಿಮಾ ಕೊಡಬೇಕು ಅಲ್ವಾ? ನಿಮ್ಮ ಮೊಮ್ಮಕ್ಕಳನ್ನ ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲಾನ್ ಏನಾದ್ರು? ಅದು ಇನ್ನೊಂದು 20 ವರ್ಷ ಆಗಲಿ ಆಮೇಲೆ ಇವಾಗ ಸದ್ಯಕ್ಕಿಲ್ಲ, 20 ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀವಿ. ಮೇಡಮ್, ಸಿನಿಮಾ ಸೆಟ್ಗೆ ನೀವು ಹೋಗ್ತಾ ಇಲ್ಲ, ಸರ್ಪ್ರೈಸ್ ಇತ್ತು, ಬಟ್ ಯಾವ ತರ ನೀವು ಕಲೆಕ್ಟ್ ಮಾಡ್ಕೋತಿದ್ರಿ ಅಲ್ಲಿ? ಎಲ್ಲ ಫೈನಾನ್ಸ್ ಎಲ್ಲ ಮೇಂಟೈನ್ ನಾನೇ ಮಾಡಿದ್ದೆ. ಅಲ್ಲ, ಸ್ಟೋರಿ ವಿಚಾರ, ಶೂಟಿಂಗ್ ವಿಚಾರ? ಸ್ಟೋರಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ನೇನಮ್ಮ, ಪ್ರೊಡಕ್ಷನ್ ಏನು ಖರ್ಚಾಗುತ್ತೆ ಅಂತ ಎಲ್ಲ ಲೆಕ್ಕ ಎಲ್ಲ ತಗೊಳ್ತೀವಿ ನಮ್ಮ, ಡೈಲಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ, ಅದನ್ನ ಮೇಂಟೈನ್ ಮಾಡಿದ್ವಿ ಅಷ್ಟೇ. ಕತೆ ವಿಚಾರಕ್ಕೆ ಅಥವಾ ಆರ್ಟಿಸ್ಟ್ಗಳ ವಿಚಾರವನ್ನ ಹೆಂಗ್ ತಿಳ್ಕೊ? ಎಲ್ಲ ಡೈಲಿ ವಿಷಯ ಬರ್ತಿತ್ತು, ಇವ್ರು ಬೇಡ ಇವ್ರು ಬೇಕು, ಇವ್ರು ಅಷ್ಟೇ, ಸಿಂಪಲ್. ಈಗ ಬೇರೆ ಕಥೆಗಳಿಗೆ ಅಂದ್ರೆ ಈಗಷ್ಟೇ ವೇದಿಕೆನ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾ ಶರಣ್ ಅವ್ರಿಗಿರುತ್ತೆ ಅಂತ, ಎಷ್ಟು ಅದು ನಮ್ಮ ಶರಣ್ ಫ್ಯಾನ್ ನಾನು. ಅಂದರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಾನೆ ಇದ್ದಿದ್ದು. ಬಟ್ ನನಗೆ ನಂಬಿಕೆ ಇರಲಿಲ್ಲ, ಅವರು 100 ಸಿನಿಮಾ ಮೇಲೆ ಮಾಡಿದ್ದಾರೆ, ಅವ್ರಿಗೆ ಮಾಡ್ತೀವೋ ಇಲ್ವೋ, ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ದು. ಪೃಥ್ವಿ ಎಂಬರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ನಂಗೆ ಅದ್ರ ಐಡಿಯಾ ಇರಲಿಲ್ಲ. ನಮ್ಮ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತಾಯ್ತು, ಪೃಥ್ವಿ ಎಂಬರು ಒಳ್ಳೆ ಆ್ಯಕ್ಟ್ರು, ಎಲ್ಲೋದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ. ನಮ್ಮ ಹತ್ರ ತುಂಬ ಒಳ್ಳೆ ಹುಡುಗ, ಒಳ್ಳೆ ಅಂತೆಲ್ಲ ಹೇಳಿ. ಸೆಟ್ ವಿಸಿಟ್ ಅಂತ ಹೋಗ್ಲೇ ಇಲ್ವಾ ನೀವು? ನಾನು ಹೋಗಿಲ್ಲ.